ಜಸ್ಟ್ ಈಗ ತಾನೇ ಬೆಂಗಳೂರು ಏರ್ಪೋರ್ಟ್ ಇಂದ ಚಂಡೀಗಢಗೆ ಲ್ಯಾಂಡ್ ಆಗಿದ್ದೀವಿ. ನಮ್ಮ ಪ್ಲಾನ್ ಪ್ರಕಾರ ನಾವು ಇಲ್ಲಿಂದ ಮನಾಲಿಗೆ ಹೋಗಿ ಅಲ್ಲಿ ಹಂಪ್ಟಾ ಪಾಸ್ ಟ್ರೆಕ್ ಮಾಡಬೇಕಿತ್ತು. ಅದೇ ಫ್ಲಡ್ಸ್ ಮತ್ತೆ ಲ್ಯಾಂಡ್ ಸ್ಲೈಡ್ಸ್ ಇಂದಾಗಿ ರೋಡ್ಸ್ ಎಲ್ಲ ಕ್ಲೋಸ್ ಆಗಿದೆ ಅಂಡ್ ಆ ರೋಡ್ ಸ್ವಲ್ಪ ರಿಸ್ಕಿ ಕಾಣ್ತಿದೆ ನಮಗೆ. ಅಂಡ್ ನಮ್ ಪ್ಲಾನ್ ಬಿ ಆದ ಹರ್ಕಿದುನ್ ಟ್ರೆಕ್ ಸಹ ಕ್ಯಾನ್ಸಲ್ ಆಗಿದೆ. ಇನ್ನು ಪಂಜಾಬ್, ಹರಿಯಾಣ, ರಿಷಿಕೇಶ್ ಅಲ್ಲಿ ಕೂಡ ತುಂಬಾ ಮಳೆ ಇದೆ, ಅಲ್ಲಿ ಸಹ ಹೋಗ್ಲಿಕ್ಕೆ ಆಗಲ್ಲ. ಆದ್ರಿಂದ ನಾವು ಮಳೆಯ ಜಾಗಕ್ಕೆ ಹೋದ್ರೆ ಹೇಗೆ ಅಂತ ಯೋಚನೆ ಮಾಡಿದ್ವಿ. ಅಂಡ್ ನಮ್ಗಿದ್ದ ಆಪ್ಷನ್ ಒಂದೇ, ಅದೇ ರಾಜಸ್ಥಾನ್. ಸೊ ನಮ್ಮ 9 ದಿನದ ಅನ್ಪ್ಲಾನ್ ಟ್ರಿಪ್ಗೆ ಸ್ವಾಗತ. ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದ ಹಾಗಲೇ ಮಳೆ ನಮ್ಮನ್ನ ವೆಲ್ಕಮ್ ಮಾಡಿದೆ. ವರುಣನ ಆಗಮನ ಆಗಿದೆ. ಹೇಗೆ ಅನ್ಸಿದೆ ಇದ್ರ ಬಗ್ಗೆ? ರಾಜಸ್ಥಾನದಲ್ಲಿ ಒಂದು ಮಳೆ. ನಾ ಅನ್ಕೊಂಡಿದ್ದೆ ರಾಜಸ್ಥಾನ ಅಂದ್ರೆ ಮರುಭೂಮಿ ಅಂತ, ನೋಡಿದ್ರೆ ನೀ ಯಾಕೆ ಪ್ರೇಮಿಗೆ ಯಾಕೆ ಬರ್ತಾ ಇದ್ದೀರಿ? ಇದು ಹವಾ ಮಹಲ್ ಅಂತ ಜೈಪುರಲ್ಲಿ ಇರುವಂತದ್ದು. ಇದನ್ನ ಮಾಡಿರೋ ಮೇನ್ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಮಹಿಳೆಯರಿಗೆ ಮನೆಯಿಂದ ಹೊರಗಡೆ ಹೋಗದೆ ಸುತ್ತ ಇರುವಂತ ಸ್ಟ್ರೀಟ್ಸ್ ಗಳನ್ನ ನೋಡ್ಲಿಕ್ಕೆ ಇದೊಂದು ಮಾಡಿರುವಂತ ವ್ಯವಸ್ಥೆ. ಯಾಕಂದ್ರೆ ನೋಡಿದ್ರೆ ನೀವು ವಿಂಡೋಸ್ ತುಂಬಾ ಜಾಸ್ತಿ ಇದೆ ಇದರಲ್ಲಿ. ಅವರು ಹೊರಗಡೆ ಹೋಗ್ಲಿಕ್ಕೆ ಅಲೋಡ್ ಇರಲಿಲ್ಲ, ಆದ್ರೂ ಅವ್ರ ಹೊರಗಿನ ಜಗತ್ತನ್ನ ನೋಡ್ಬೇಕಂತ ಈ ಮಹಲನ್ನ ಮಾಡಿದಾರಂತೆ. ಸೊ ನಾನು ಆಗ ಹೇಳ್ದಾಗೆ ಕಿಟಕಿಗಳಿದೆ, ಇದರಿಂದ ನೀವು ಸ್ಟ್ರೀಟ್ಸ್ ಅನ್ನ ನೋಡಬಹುದಂತ ಮಾಡಿರೋದಂತೆ. So we are starting our day with ಜಲ್ ಮಹಲ್. ಯಾಕಂದ್ರೆ ನೀರಿನ ಮೇಲೆ ಮಹಲ್ ಇದೆ. ನಿಮಗೆ ಜಸ್ಟ್ ಒಂದು ಫ್ಲೋರ್ ನೀರಿನ ಮೇಲೆ ತೇಲ್ತಾ ಇರುವಾಗ ಕಾಣ್ಬೋದು, ಆದರೆ ಆ್ಯಕ್ಚುಲಿ ಅದರ ಕೆಳಗಡೆ 4 ಫ್ಲೋರ್ ಇದೆ. ನೀರಿನ ಅಷ್ಟು ಪ್ರೆಷರ್ ಇದ್ರು ಆ ವಾಲ್ಸ್ ಎಲ್ಲ ಇನ್ನೂ ಹಾಗೆ ಇದೆ. ಸೊ ಇದನ್ನು ಮಾಡಿದಕ್ಕೆ ರೀಸನ್ ಏನಂತ ಹೇಳಿದ್ರೆ, ರಾಜನಿಗೆ ಡಕ್ ಹಂಟಿಂಗ್ ಮಾಡಬೇಕಿತ್ತಂತೆ. ಸೊ ಅವನಿಗೆ ಸುತ್ತ ನೀರು ಬೇಕಿತ್ತು, ಮಧ್ಯ ಒಂದು ಪ್ಲೇಸ್ ಬೇಕಿತ್ತು. ಸೊ ಹಿ ಬಿಲ್ಟ್ ಮಹಲ್. ದಟ್ಸ್ ಅ ಕೂಲ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ನನಗೆ ಬೇರೆ ತೋರಿಸ್ತಿತ್ತು, ಅದು ಹಾಡು ಬಂತಂತ ಹೇಳಿ ಅವ್ರು ಡ್ಯಾಮ್ ಮಾಡಿದ್ರು, ಮತ್ತೆ ಇದು ಆಲ್ರೆಡಿ ಫ್ಯಾಮಿಲಿ ನೀರು ಬಂದದ್ದು. ಹಾಗೆ ಸಮ್ ಕನ್ಫ್ಯೂಷನ್ ರಿಗಾರ್ಡಿಂಗ್ ಹಿಸ್ಟ್ರಿ. ನೀವು ಇಂಟರ್ನೆಟ್ ಸರ್ಚ್ ಮಾಡಿ ನೋಡ್ಕೊಳ್ಳಿ. ನಿನ್ನೆ ಅನಿಸ್ತಿತ್ತು ಈ ಟ್ರಿಪ್ ಸ್ವಲ್ಪ ಅಡ್ವೆಂಚರಸ್ ಆಗಿ ಇಲ್ಲ ಅಂತ, ಆದ್ರೆ ಇವತ್ತು ಸ್ವಲ್ಪ ಫೀಲ್ ಬಂತು. ಇದು ಗಣೇಶ್ ಪೌಲ್ ಗೇಟ್ ಅಂತ ಪೇಂಟ್ ಮಾಡಿರೋದು. ಇದು ವೆಜಿಟೇಬಲ್ ಪೇಂಟ್ಸ್ ಯೂಸ್ ಮಾಡಿ. ಇದಕ್ಕೆ 500 ವರ್ಷಕ್ಕಿಂತ ಜಾಸ್ತಿ ಆಗಿದೆ, ಬಟ್ ಸ್ಟಿಲ್ ಇನ್ನೂ ಹಂಗೆ ಇದೆ. ಬೇಸಿಕಲಿ ಆ ಪ್ಯಾಲೇಸ್ ಅನ್ನ ಸಮ್ಮರಿಗೋಸ್ಕರ ಮಾಡಿದ್ದು, ಅಂದ್ರೆ ಅದು ಕೂಲ್ ಆಗುತ್ತೆ, ಕೂಲ್ ಆಗ್ಲಿಕ್ಕೆ ಡಿಸೈನ್ ಮಾಡಿದ್ದು. ಗಾರ್ಡನ್ ಈ ಕಡೆ ಪ್ಯಾಲೇಸ್ ಅನ್ನ ವಿಂಟರ್ಗೆ ಮಾಡಿದ್ದು, ಇದು ಬಿಸಿ ಆಗುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಕರೆಕ್ಟ್. ಸೊ ಈ ಫೋರ್ಟ್ ನೀವು ನೋಡ್ತಿದ್ರೆ, ಇದು ವಿಶ್ವದ 3ನೇ ಲಾಂಗೆಸ್ಟ್ ಕೋಟೆ. ಫಸ್ಟ್ ಇದು ಚೈನಾದು, 2ನೇದು ರಾಜಸ್ಥಾನಲ್ಲಿ ಇರೋದು ಎಂತ ಅದು ಕೊಂಬಾಲ್. ಸೆಕೆಂಡ್ ಇದು ರಾಜಸ್ಥಾನಲ್ಲೇ ಇದೆ ಲಾಂಗೆಸ್ಟ್ ವಾಲ್. ಥರ್ಡ್ ಇದು ಅಂಬೆಲ್. ಸೆಕೆಂಡ್ ಇದು ಕೊಂಬಾಲ್ ಫೋರ್ಟ್. ಇದು ಅಂಬೆಲ್ ಫೋರ್ಟ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆಜಾ 500 ಸವಾರಿ ಕಾ. ಆಜಾ ಬಲ. ಕಥೆಯಲ್ಲಿ ಒಂದು ಸಣ್ಣ ಟ್ವಿಸ್ಟ್. ನಮ್ಮ ಆಂಟು ಪಂಚರ್ ಆಗಿದೆ. ಯಾರಿಗೆ ಅಡ್ವೆಂಚರ್ ಬೇಕಿತ್ತಲ್ಲ, ಸಿಕ್ತು. Here is some Rajasthani khana. How's it guys? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಎಲ್ಲಿಗೆ ಹೋಗ್ತಿದ್ದೆ ನಾವು?
ಜೈಗರ್ ಫೋರ್ಟ್ ಜೈಗರ್ ಫೋರ್ಟ್ ಜೈಗರ್ ಫೋರ್ಟ್, ಲೆಟ್ಸ್ ಗೋ. ಆರ್ಟ್ನ ಹೆಸರಲ್ಲಿ ಏನೋ ಮಾಡಿದ್ದಾರೆ, ಹಳೆ ಲೈಟು, ಪಾತ್ರೆ, ಕಲ್ಲು, ಲೋಟ, ಬಾವಿ, ಛತ್ರಿ ಎಲ್ಲ ಹಾಕಿ ಏನೋ ಮಾಡಿದ್ದಾರೆ. ಅದರ ಕ್ವಶನ್ ಇರೋದು ನಾವು ಇದನ್ನು ನೋಡ್ಲಿಕ್ಕೆ ಯಾಕೆ ಬಂದಿದ್ದೇವೆ ಅಂತ. ಏನಿದೆ ಇದು ಡಾವಿನ್ಚಿ ಯಾರಂತ ಅನ್ಸಿದೆ. ಏನಿದು, ವಾಟ್ ಡಸ್ ದಿಸ್, ಏನಿದು ಅರ್ಥವೇ ಆಗ್ತಿಲ್ವೇ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? I think the toilet is iPad. ಹೊಟ್ಟೆಜ್ಜಿ ಸಾರಿ, ಮೈ ಬ್ಯಾಡ್. ಸೊ ಈ ಫ್ಲಾಗ್ ಏನಿದೆ ಇದ್ರ ಅರ್ಥ, 2 ಫ್ಲಾಗ್ ಇದ್ದರೆ ಜೈಪುರ್ದು ಕಿಂಗ್ ಈ ಸಿಟಿಯಲ್ಲಿ ಇವಾಗ ಇದ್ದಾರೆ ಅಂತ ಅರ್ಥ. ಒಂದು ಫ್ಲಾಗ್, ಸಣ್ಣ ಫ್ಲಾಗ್ ಇರಲಿಲ್ಲ ಅಂದರೆ ಅವರು ಇಲ್ಲ ಅಂತ ಅರ್ಥ. ಅದರ ಅರ್ಥ ಈಗ ಜೈಪುರಲ್ಲಿ ಕಿಂಗ್ ಇದ್ದಾರೆ. ಮೊದಲಿನ ಟೈಮಲ್ಲಿ ಕಮ್ಯುನಿಕೇಷನ್ಗೆ, ಊರಿನ ಜನರ ಜೊತೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಯಾವುದೇ ಮಾಧ್ಯಮ ಇಲ್ಲದೆ ಇರೋ ಕಾರಣ ಊರಲ್ಲಿ ರಾಜ ಇದ್ದಾರಾ ಇಲ್ವಾ ಅಂತ ತೋರಿಸ್ಲಿಕ್ಕೆ ಈ ಸಿಸ್ಟಮನ್ನು ಮಾಡಿದ್ದಾರೆ. ಎಂತ ಎಲ್ಲ ಸ್ಕರ್ಟ್ ಸೊ ಇದು ಜೈವಾನ್ ಕ್ಯಾನನ್ ಅಂತ, ವಿಶ್ವದ ಅತಿ ದೊಡ್ಡ ಕ್ಯಾನನ್. ಆ್ಯಂಡ್ ಇದನ್ನು ಇಲ್ಲಿ ತನಕ ಒಂದೇ ಸಲ ಯೂಸ್ ಮಾಡಿರೋದು. ಇದಕ್ಕೆ ಎಷ್ಟು ಗ್ರಾಮ್ ಬೇಕು? 100 kg ಗನ್ ಪೌಡರ್ ಬೇಕು ಫೈರ್ ಮಾಡಲಿಕ್ಕೆ. 100 kg ಗನ್ ಪೌಡರ್ ಬೇಕು. ಆ್ಯಂಡ್ ಇದರಿಂದ ಒಂದ್ಸಲ ಫೈರ್ ಮಾಡಿದ್ದು ದೂರ ಹೋಗಿ 30 ಕಿಲೋಮೀಟರ್ ದೂರ ಒಂದು ಹಳ್ಳಿಗೆ ಹೋಗಿ ಬಿದ್ದಿದೆ. ಅಲ್ಲಿ ಈಗ ಏನಾಗಿದೆ, ಅಲ್ಲಿ ಕೊಳ ಹುಟ್ಟಿದೆ, ಅದ್ರ ನೀರು ಉಂಟು, ಅದು ಜನರು ಈಗ ಸಹ ನೀರನ್ನು ಉಪಯೋಗಿಸ್ತಾರೆ. ಅದಕ್ಕೆ ಮೋಸ್ಟ್ಲಿ ಜೈವನ್ ಅಂತ ಹೇಳ್ತಿದ್ರು, ಹೆಸರೇನೋ ಬೇರೆ, ಜೀವ ಕೊಟ್ಟದ್ದು. ಅದು ನಿಂದ ಎಕ್ಸ್ಪ್ಲನೇಷನ್. ಹೆಸರೇನೋ ಬೇರೆ ಅಂತ ಅದಕ್ಕೆ. ಅದು ಕಾಂಬಿನೇಷನ್ ಜೈ ಅನ್ನೋದು ಜೈ ಸಿಂಗ್ ಅಲ್ಲ, ಸೊ ಅದಕ್ಕೆ ಜೈವಾನ್ ಅಂತ ಹೇಳಿ ಅವನೇ. ನಿಮ್ದೇ ಏನಾದ್ರು ಎಕ್ಸ್ಪ್ಲನೇಷನ್ ಉಂಟು? ಎಲ್ಲರೂ ಅಂದ್ಕೊಟ್ರು. ತುಂಬಾ ಮಾತಾಡ್ತಿದ್ದಾರೆ, ಇಲ್ಲಿಂದ ಹೋಗುವ. ಇವಾಗ ನಾವು ಬಂದಿದ್ದೇವೆ ಶೀರ್ಷ್ ಮಹಲ್ಗೆ. ಶೀರ್ಷ್ ಮಹಲ್ ಅಂದರೆ ಗ್ಲಾಸಿನ ಮಹಲ್. ಹೆಚ್ಚಿನ ಮಾಹಿತಿಯನ್ನು ನಾವು ಮುಂದೆ ನೋಡಲಿಕ್ಕೆ, ನನಗೂ ಗೊತ್ತು. ಸುಧಾನ್ ಅದು ಹಳದಿ ಹಳೇದಾಗಿದೆ. ರೆಡಿ? Day 3 of our trip, and ಇವತ್ತು ನಾವು ಇನ್ನೂ ಜೈಪುರ್ ಅಲ್ಲಿ ಇದ್ದೇವೆ. ಇವತ್ತು ಒಂದು ಸಫಾರಿ ಹೋಗ್ಬೇಕಂತಿದ್ದೇವೆ. ಇವತ್ತು ಸಫಾರಿ ಹೋಗ್ಬೇಕಂತ ಕೂಡ ಪ್ಲಾನ್ ಮಾಡ್ತಿದ್ದೇವೆ. ಸ್ಲೋಲಿ ನಾವು ಟ್ರೆಕ್ಕಿಗೆ ಇನ್ವಾಲ್ವ್ ಆಗ್ತಿದೆ. ಟ್ರೆಕ್ ಅಲ್ಲ, ಟ್ರಿಪ್. ಇವತ್ತಿನ ನಮ್ಮ ದಿನ ಸ್ಟಾರ್ಟ್ ಆಗ್ತಿದೆ ದೇವರ ದರ್ಶನದ ಜೊತೆಗೆ. ನಾವು ಬಂದಿದ್ದೇವೆ ಬಿರ್ಲಾ ಮಂದಿರ್ಗೆ. ಯಾವ ದೇವರು? ಲಕ್ಷ್ಮೀನಾರಾಯಣ. ಆ್ಯಂಡ್ ಇವತ್ತು ನಮ್ಮ ಜೈಪುರಲ್ಲಿ 3ನೇ ದಿನ ಆ್ಯಂಡ್ ಕೊನೆಯ ದಿನ. ಇಲ್ಲಿಂದ ಇವತ್ತು ಸ್ವಲ್ಪ ಲಾಸ್ಟ್ ಫೈನಲ್ ಮುಗಿಸಿ ಉದಯಪುರಿಗೆ ಭೇಟಿ ನೀಡ್ತೇವೆ. ಅಲ್ಲ, ಉದಯಪುರಿಗೆ ಎಂಟ್ರಿ ಹೊಡ್ತೇವೆ. ಇವತ್ತೇ ಡಿಸೈಡ್ ಆಗುತ್ತೆ ಉದಯಪುರ. ಇವತ್ತೇ ಹೇಳಿ. ಉದಯಪುರ ರೀಚ್ ಆಗ್ತೇವೆ ನಾವು ಹೇಳುವಾಗ. ಉದಯಪುರಕ್ಕೆ ನಮ್ಮ ಪಯಣ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಸಾಗರ್, ಏನಿದು? ಎಲ್ಲಿ ಕರ್ಕೊಂಡು ಬಂದಿದ್ಯಾ? ಅಂದ್ರೆ ದೇವರ ಮನೆ ಅಲ್ಲ, ಒಟ್ಟು ಇವತ್ತು ಎಂತ ಕುಂತಾನೆ ಮಾರೆ ಬಿಟ್ರೆ ಎಲ್ಲ. ಸ್ಲೈಟ್ ಮಿಸ್ಟೇಕ್ ಇನ್ ಮೈ ಇನ್ಫಾರ್ಮೇಶನ್. ದಿಸ್ ಇಸ್ ನಾಟ್ ರಾಮ್ನಿವಾಸ್ ಬಾಗ್. See, that is why I am always correct. ಆಲ್ಬರ್ಟ್ ಹಾಲ್. ಸರಿ ಮಾಡ ಎಂತದು? ಸೊ ಇವಾಗ ನಾವು ಬಂದಿದ್ದೇವೆ ಅಮಗರ್ ಲಿಪರ್ಡ್ ಪಾರ್ಕ್. ಸೊ ವಿ ಆರ್ ಸ್ಟಾರ್ಟಿಂಗ್ ಅವರ್ ರೈಡ್. ಲೆಟ್ಸ್ ಗೋ ಬಾಯ್ಸ್. This might be your last ride. I don't think so. Let's go boys. Yay! ಕಳೆದ ಅರ್ಧ ಗಂಟೆಯಿಂದ ನಾವು ತಿರುಗ್ತಾನೆ ಇದ್ದೀವಿ. ಆ್ಯಂಡ್ ಇಲ್ಲಿ ತನಕ ಏನು ಸಿಗಲಿಲ್ಲ. 2 ಪಿಕಾಕ್ ಅಂತ ಹೇಳೋದು, 2 ನವಿಲ್ ಬಿಟ್ಟು ಬೇರೆ ಏನು ಸಿಗಲಿಲ್ಲ. Two hours later. After 2.5 hours of deep research in the jungle,
We couldn't find a single leopard. I thought leopard really existed there. Yeah, sometimes life is like that. Another day. ಎಲ್ಲಿದ್ದೇವೆ ನಾವು? ಜಸ್ಟ್ ರೀಚ್ ಉದಯ್ಪುರ್. Let's go. ಸೊ ಏನಿದೆ ಸ್ಟೋರಿ? ಜಗತ್ ಸಿಂಗ್ ಅಂತ ಒಬ್ರು ರಾಜ ಇದ್ರು ಅಂತ ಅವ್ರು ಮಾಡಿದ್ರು ಜಗತ್ ಮಂದಿರ್ ಅಲ್ಲ. ಅಂಡ್ ಇದು ಸಮ್ಮರ್ ರೆಸಾರ್ಟ್ ಆಗಿತ್ತಂತೆ. ಅವರಿಗೆ ಇಲ್ಲಿ ಬಂದ್ರೆ ಅಟ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಲೇಕ್ ಇದೆ, ಅಲ್ಲಿ ಹಿಂದೆ ವ್ಯಾಲಿ ಉಂಟು. ಮತ್ತೆ ಇನ್ನೊಂದು ಇದು ನ್ಯಾಚುರಲಿ ಅಲ್ಲ, ಇದು ಮ್ಯಾನ್ ಮೇಡ್, ಅಂದ್ರೆ ಡ್ಯಾಮ್ ಇದು ಬ್ಯಾಕ್ ವಾಟರ್ ಅನ್ನು ರೀಡೈರೆಕ್ಟ್ ಮಾಡಿ ಇದರಲ್ಲಿ ಕ್ರಿಯೇಟ್ ಮಾಡಿದಂತ. ಅದನ್ನು ಮಾಡಿದವರು ಉದಯ್ ಸಿಂಗ್. ಅವನ ಸುರೇಶ್ ಅಲ್ಲ, ಉದಯ್ ಸಿಂಗ್. ಯಾಕೆ ಮತ್ತೆ ನಾನು ಇವತ್ತು ಮೌನ ವೃತ್ತದಲ್ಲಿದ್ದೆ. ಸುರೇಶ್ ಯಾವ ಬರ್ತಿಲ್ಲ. ಸುರೇಶ್ ಅವ್ರು ಮಾತಾಡಲ್ಲ, ಸೊ ನಾನು ಮಾತಾಡ್ತೇನೆ. ಮಾತಾಡಿ. ಮುಂದೆ ಹೋಗುವ. ಎಲ್ಲ ವಿಡಿಯೋ ಮಾಡ್ತಿದ್ದಾರೆ. ಇದು ನಮ್ಮ ಫೋಟೋಗ್ರಾಫರ್ ಸುದೇಶ್ ಫುಲ್ ಫೋಕಸ್ ಅಲ್ಲಿದ್ದಾರೆ. ನಮ್ದು ಮಾಡೆಲ್ ಸಾಗರ್. ಅತ್ತಿತ್ತೆ ಇಂಕ ಪರ್ಮಿಷನ್ ತಿಕ್ಕೊಂಡು ತುಳುಟ್ ಪಾತೆರೆಗ ಬಾರಿ ಬಂಗ ಒಂದಿತ್ತಂಡು ಕನ್ನಡ ಪಾತೆರೆ. ಸೊ ಇತ್ತೆ ಮುಲ್ಪ ವಿನಿತುಲ್ಲೆರು ಮುಲ್ಪ ಪ್ರತೀಕ್ ದಲ ಪಂಡ್ರೆ ಉಂಟ ಪ್ರತೀಕ್ ಇರ ಗೆಂಚ ಎಕ್ಸ್ಪೀರಿಯನ್ಸ್ ಅವನೊಂದು ಬಹುತ್ ಎಡ್ಡ ಒಂದುಂಡು. ಅವರ್ಸ್ ಲೇಟರ್. ಚಂದ್ರ ಇನ್ನೂ ಇದ್ದಾನೆ, ಸೂರ್ಯ ಇನ್ನೂ ಬಂದಿಲ್ಲ. ಆದ್ರೆ ನಾವೆಲ್ಲಿಗೋ ಹೋಗ್ತಿದ್ದೇವೆ. ಎಲ್ಲಿಗೆ ಹೋಗ್ತಿದ್ದೇವೆ? ಬಾಹುಬಲಿ ಹಿಲ್ಸ್. ಟಾಪಿಗೆ ರೀಚ್ ಆಗಿ ಆಯ್ತು. ಈಗ ಸನ್ ರೈಸ್ ಕಾಯ್ತಾ ಇದೆ. ಇದನ್ನೇ ಆದ್ರೆ ರಾಜಸ್ಥಾನ್ ಅಂತ ನಂಬ್ತೀರಾ? ನಾನು ಮರಳು ಭೂಮಿ ಅನ್ಕೊಂಡಿದ್ದೆ ಕಂಪ್ಲೀಟ್. ಇದುವರೆಗೆ ಮರಳಂತೂ ಕಾಣಲಿಲ್ಲ. ಹೌದು. ಸೊ ಕೊನೆಗೂ 7 ಗಂಟೆ ಆದ ನಂತರ ಸ್ವಲ್ಪ ಸೂರ್ಯ ಮೂಡ್ತಾ ಇದ್ದಾನೆ. ಆ್ಯಂಡ್ ವ್ಯೂ ಹೀಗೆ ಕಾಣ್ತಾ ಇದೆ. ಹೇಗೆ ಅನಿಸ್ತದೆ ಬಾಯ್ಸ್? ಮೂಡ್ತಾ ಇದೆ. ಸಫಾರಿ ರೈಡಲ್ಲಿ ನಮಗೆ ಲೆಪರ್ಡ್ ಸಿಗ್ಲಿಲ್ಲ ಅನ್ನೋ ಬೇಜಾರಿಂದ ಹೇಗಾದ್ರೂ ಮಾಡಿ ಲೆಪರ್ಡ್ ನೋಡ್ಲೇಬೇಕು ಅಂತ ಈಗ ಝೂಮಿಗೆ ಬಂದಿದ್ದೀವಿ. leopard. Cutie, cutie, cutie. Babu. Join hands to keep the biological park clean and green. ಅಷ್ಟೇ. ಸಾಗರ್ ಕೇಳಿದ ಅದು ಹಾರಲ್ವಾ ಅಂತ. ಸೊ ಸಿನ್ಸ್ ಇಟ್ ಈಸ್ ಲೀವಿಂಗ್ ಫಾರ್ ವೆರಿ ಲಾಂಗ್ ಟೈಮ್ ಹಿಯರ್, ನಂಗೆ ಅನ್ಸುತ್ತೆ ಅದಕ್ಕೆ ಗೊತ್ತಿಲ್ಲ ಹಾರ್ಬೋದು ಅಂತ. ಹೇಳಿ ನೀವು ಮೆಲ್ಲ ಹಾರ್ಬೋದು ಅಂತ. ಹೇಗೆ ಅಂದ್ರೆ ಶ್ರೇಯನಿಗೆ ಮೆದುಳನ್ನು ಉಪಯೋಗ ಮಾಡದೆ ಈಗ ಅದೊಂದು ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ ಅಂತ ಸಹ ಗೊತ್ತಿಲ್ಲ ಅವಳಿಗೆ. ಅದ್ರ ಉಪಯೋಗ ಗೊತ್ತಿಲ್ಲ. ವೆರಿ ಗುಡ್ ಎಕ್ಸಾಂಪಲ್. ಮಾರಿಲ್. ಜಿಂಕೆ ಮರಿನ ನೀ ಜಿಂಕೆ ಮರಿನ ನೀ ಜಿಂಕೆ ಮರಿನ ನೀ ಜಿಂಕೆ ಜಿಂಕೆ ಮರಿನ. ಯಾನ್ ಹಿಂಗ್ ಗೊತ್ತಾರೆ ಬಲ್ಯ ತಗದಪ್ಪಾವ ಪ್ಲೀಸ್. Hey, I've seen this one. This is a classic. 6.5 hours later. ಜೈಪುರ್ನ ಪಿಂಕ್ ಸಿಟಿ ಆಗಿ, ಉದಯ್ಪುರ್ನ ವೈಟ್ ಸಿಟಿ ಆಗಿ, ಈಗ ಜೋಧ್ಪುರ್ನ ಬ್ಲೂ ಸಿಟಿಗೆ ಬಂದಿದೆ. ಎಲ್ಲ ಕಡೆ ಬ್ಲೂ 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 ಇದೆ. ಆ್ಯಂಡ್ ಮೇನ್ ಫೋರ್ಟ್, ಅಲ್ಲಿಂದ ಕೆಳಗೆ ಕೂತ್ಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇವೆ. ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಆಗಿ ಒಳ್ಳೆ ಸಿವಿಲ್ ಇಂಜಿನಿಯರ್ ಥರ ಅನಲೈಸ್ ಮಾಡ್ತಿದ್ದಾರೆ ಕೋಟೆನ. ಕ್ರೇಜಿ ಒಂದೊಂದು ಮಲ್ಪರೆ ಏತ್ ಟೈಮ್ ಬೋರ್ಡ್ ಆದಿತ್ತು. ಏತ್ ಟೈಮ್ ಆಯ್ತು ಬ್ರೋ, ಏತ್ ಜನರೇಷನ್ ಬೋರ್ಡ್ ಆದಿತ್ತು. ಎಷ್ಟು ಡೀಟೇಲ್ಸ್ ನೋಡಿ, ಈಗ ಬಳ್ಳೆಲ್ಲ ನೋಡಿ
ಬಳೆಯಲ್ಲಿ ಹಾಕಿದ ಲೈನ್ಸ್ ನೋಡಿ, ನಮಗೆ ಪೆನ್ನಲ್ಲಿ ಸಹ ಪೂರ ಪೆನ್ನಲ್ಲಿ ಅಷ್ಟು ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ, ಅಷ್ಟು ಡೀಟೇಲ್ ಉಂಟಿದೆಲ್ಲ ಆರ್ಟ್ಸ್ ಚುಕ್ಕೆ ಆಗಲಿ ಅವ್ರದ್ದು ಆರ್ನಮೆಂಟ್ಸ್ ಆಗಲಿ ಇಲ್ಲಿ ಸಹ ಡೀಟೇಲ್ ನೋಡಿ ಕೃಷ್ಣ ನೋಡಿ. ಎಂತ ನೋಡ್ತಿದ್ದೆ ಸುದೇಶ್? ಎಂತ ನೋಡ್ತಿದ್ದಿ? ಇದನ್ನು ಸಹ ನಮ್ಮ ಎಲೆಕ್ಟ್ರಿಕಲ್ ಇಂಜಿನಿಯರ್. ಬಿಳಿ ಬಿಳಿ ಕಾಲು ಕಾಣ್ತಿದೆ, ಏನಿತ್ತು? ಮ್ಯಾಪಲ್ಲಿ ಕಾಣಿತ್ತು ಚಂದ ನಮಗೆಲ್ಲ ಗೊತ್ತಾಗೋಯ್ತು. ಸೊ ರಿಸರ್ಚ್ ಮಾಡಿದ ಪ್ರಕಾರ ನಮ್ಗೆ ಏನು ತಿಳಿಯುತ್ತೆ ಅಂತ ಹೇಳಿದ್ರೆ, ಇದು ರಾಯಲ್ ಫ್ಯಾಮಿಲಿಯಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವರ ಮೆಮರಿಗೋಸ್ಕರ ಅವ್ರದ್ದು ನೇಮ್ ಮತ್ತೇನೋ ಇಲ್ಲಿ ಒಳಗಡೆ ಹಾಕಿ ಇಟ್ಟಿರ್ತಾರೆ. ಒಂದು ರೀತಿ ಅಮರ್ ಜವಾನ್ ಅಂತ ಯಾರಾದರೂ ಸೋಲ್ಜರ್ಸ್ ಹತ್ರ ಅವ್ರದ್ದು ಹಾಕಿರ್ತಾರಲ್ಲ, ವೀರಮರಣ ಅಂತ, ಅದೇ ರೀತಿ ಮಾಡಿದ್ದಾರೆ. ಆ್ಯಂಡ್ ಅದೇನೋ ತುಂಬ ತಿನ್ ಮಾರ್ಬಲಿಂದ ಮಾಡಿದ್ದಾರೆ, ಸೊ ದ್ಯಾಟ್ ಸನ್ಲೈಟ್ಗೆ ಅದು ರಿಫ್ಲೆಕ್ಟ್ ಆಗಲಿ ಅಂತ. ಸೊ ಇದು ಜೋಧ್ಪುರ್ನ ಫೇಮಸ್ ಘಂಟಾಘರ್ ಆರ್ ಕ್ಲಾಕ್ ಟವರ್. ಇದರ ಸುತ್ತ ತುಂಬ ಮಾರ್ಕೆಟ್ಗಳಿದೆ. ಆಬ್ವಿಯಸ್ಲಿ ಆಗಿನ ಟೈಮಲ್ಲಿ ಜನರಿಗೆ ಗಂಟೆ ಗೊತ್ತಾಗಲಿ ಅಂತ ಮಾಡಿರ್ತಾರೆ. ಸೊ ಈ ಕ್ಲಾಕ್ನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳಿದ್ರೆ, ಇದನ್ನು ಮಾಡಲಿಕ್ಕೆ ಚಾರ್ಜ್ ಆಗಿರೋದು ಓನ್ಲಿ 1 lakh, ಆದರೆ ಅದರ ಟೋಟಲ್ ಕಾಸ್ಟ್ 3 lakhs ಆಗಿದೆ. 2 lakhs ಎಕ್ಸ್ಟ್ರಾ ಆಗಿರೋದು ಅದರ ಕಾಪಿರೈಟ್ ಮತ್ತು ಇನ್ಸ್ಟಾಲೇಷನ್ಗೆ. ಇಲ್ಲಿ ನೋಡಿ ಇದರ ಮೆಕ್ಯಾನಿಕ್ಸ್ ಕ್ಲಾಕಿಗೆ ವರ್ಕ್ ಆಗ್ತಿದೆ. ಎಕ್ಸಾಕ್ಟ್ಲಿ ಅಂತ ಇಲ್ಲಿಂದ ಸರಿ ಕಾಣ್ತಾ ಇಲ್ಲ, ಬಟ್ ಅಲ್ಲಿ ಕ್ಲಾಕ್ ಇದೆ. 4 ದಿಕ್ಕಲ್ಲಿ ಸಹ ಕ್ಲಾಕ್ ಉಂಟಲ್ಲ, ಅದೇ ಮಾರ್ಕೆಟ್ ಸೆಂಟರ್ ಉಂಟು. ಸೊ 4 ದಿಕ್ಕಿ ಸಹ 4 ಸೈಡ್ ಮಾರ್ಕೆಟ್ ಇದೆ, ಕರೆಕ್ಟ್ ಇತ್ತು. ಸೆಂಟರ್ ಇದು ಉಂಟು, ಸೊ 4 ಸೈಡ್ ಕಾಣಲ್ಲ. ಪಾಂಡಿಚೇರಿಯಲ್ಲಿ ವೈಟ್ ಟೌನ್ ಮತ್ತು ಫ್ರೆಂಚ್ ಕಾಲೋನಿ ಇದ್ದಾಗೆ ಇಲ್ಲಿ ಬ್ಲೂ ಲೇನ್ ಅಂತಿದೆ. ಅಂದರೆ ಲೇನ್ಸ್ ಆಲ್ಮೋಸ್ಟ್ ಎಲ್ಲ ವಾಲ್ಸ್ ಬ್ಲೂ ಅಲ್ಲಿ ಕವರ್ ಮಾಡಿರ್ತಾರೆ, ಪೇಂಟಿಂಗ್ಸ್ ಎಲ್ಲ ಇರುತ್ತೆ. ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾವು. ಬೆಟರ್ ಪಾಂಡಿಚೇರಿ. 4 ಬಿಲ್ಡಿಂಗ್ ಇದೆ ಪಾಂಡಿಚೇರಿ. ಇದು ನೋಡು, ಇಡೀ ಲೇನ್ಸೇ ಬ್ಲೂ ಸಿಟಿ. 500 ಮೀಟರಲ್ಲಿ ಫುಲ್ ಬ್ಲೂ ಬ್ಲೂ. ರೆಡಿ? ಫುಲ್ ಎಕ್ಸೈಟೆಡ್ ಆಗಿ ಕಾಣ್ತಿದ್ದಾರೆ. ಎಕ್ಸೈಟೆಡ್? ಹೌಸ್ ದ ಜೋಶ್? ಸಾಕಾಯ್ತು ನಡ್ದು ಈ ಬಾಯ್ಸ್ ಸೈಟಿಗೆ ಬರಬಾರ್ದಲ್ಲ. ಪೇಂಟಿಂಗ್ ಬ್ಲೂ ವಾಲ್ಸ್ ಎಲ್ಲ ನೋಡಿ ಗೈಸ್, ಹೆಂಗಿದೆ? ತುಂಬ ಚೆನ್ನಾಗಿದೆ. ಬೆಂಗಳೂರು ಮೆಟ್ರೋ ಕೆಳಗಡೆ ಸೇದೆ ಮಾಡ್ತಾರಲ್ಲ. ಸೊ ನಾವು ಆವಾಗಿಂದ ಈ ಒಂದು ಸ್ಪಾಟಿಗೆ ಹುಡುಕ್ತಾ ಇದ್ವಿ, ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಸಡನ್ ಆಗಿ ಒಂದು ದೇವರ ಥರ ಒಬ್ಬ ಹುಡುಗ ಪ್ರತ್ಯಕ್ಷ ಆಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ನಾಮ್ ಕ್ಯಾ ಆಯ್ತು ಮಾರ? गोरखपुर। गौरव भैया ये देखो, आप आगे जाओगे लेफ्ट होगे, फिर आगे जाके राइट लेना आ जाएगा। अच्छा ठीक है, यहाँ से लेफ्ट लेना है। बाय दिस इज बिजनेस। क्वार्टर ऐसा मौसा नहीं करता। Is this the lane? दादा वो फोटो खींचने वाली गली यहाँ सामने नीचे यहाँ पे स्टिल सर्चिंग ಸಿಗ್ತಾ ಇಲ್ಲ. 4 ಬಿಲ್ಡಿಂಗ್ ಇದೆ ಪಾಂಡಿಚೇರಿ. ಇದು ನೋಡು, ಇಡೀ ಲೇನ್ಸೇ 500 ಮೀಟರಲ್ಲಿ ಫುಲ್ ಬ್ಲೂ ನಡೆದು ಕಾಲು ಬಚ್ಚಿ ತಿನ್ನಿಸಿ ನಡೆಸ್ತಾರೆ, ನಂಗೆ ಗೊತ್ತಿಲ್ಲ. ಆವಾಗದಿಂದ ಒಂದು ಗಂಟೆಯಿಂದ ನಡೀತಾ ಇದ್ದೇವೆ. ಅದೊಂದು ಬ್ಲೂ ಕಲರ್ ಸ್ಟೆಪ್ಸ್ ನೋಡಲಿಕ್ಕೆ ಚೆನ್ನಾಗಿಲ್ಲದಿದ್ರೆ ಉಂಟಲ್ಲ, ಇವರೆಲ್ಲ ನಂದು ಟ್ರಿಪ್ ಸ್ಪಾನ್ಸರ್ ಮಾಡಬೇಕು. भीख मांगने का तरीका थोड़ा कैजुअल है. ಸೇಮ್ ರೋಡಿಗೆ ಬಂದ್ವಿ ವಾಪಸ್ಸು. Good job. Good job नहीं था वो. Where is that photo place where everybody takes photo? We came from there, but now we couldn't find. बड़ा हरामी हो बेटा. Boys, day 7 ಗೆ ರೆಡಿಯಾ? ಶ್ರೇಯ ಮೇಡಮ್ ರೆಡಿಯಾ? ಪೈ. ಸೊ ಇದು ಲೈವ್ ಬ್ಯಾಂಗಲ್ ಮಾಡುವಂಥ ಪ್ಲೇಸ್. ಇದು ಜೋಧ್ಪುರಲ್ಲಿ ತುಂಬ ಸ್ಪೆಷಲ್. ಆ್ಯಂಡ್ ನಿಮ್ಮ ಮುಂದೆನೇ ಬ್ಯಾಂಗಲ್ಸ್ ಮಾಡಿ ತೋರಿಸ್ತಾರೆ. ಇವರು गवर्नमेंट ऑफ इंडिया ದಿಂದ ರೆಕಗ್ನೈಸ್ ಆಗಿರುವಂಥ ಒಬ್ಬರು आर्टिस्ट. सर इस आर्ट के बारे में थोड़ा सा बताओगे हमें?
यहाँ पर जो है इसमें ऐसी मान्यता है कि जब भगवान विष्णु की शादी हुई थी तो उन्होंने उनकी बीवी जब अपने ससुराल में पहली बार आई थी तो उनको लाख की चूड़ी पहनाई गई थी शगुन के रूप में। वो मान्यता अभी भी कायम है और आज जोधपुर में या पूरे मारवाड़ी कल्चर में या राजस्थानी कल्चर में लाख की चूड़ी का बहुत ज़्यादा महत्व है। अच्छा, और इसकी सबसे बड़ी खासियत ये है कि इसमें कोई केमिकल ऐड नहीं होता, ये टोटली प्राकृतिक है। ರಾಜಸ್ಥಾನಿಗೆ ಬರ್ಬೇಕಂತ ನಾವು ಪ್ಲಾನ್ ಮಾಡಿದಾಗ ನಾವು ಅಂದ್ಕೊಂಡಿದ್ವಿ ಎಲ್ಲ ಇಲ್ಲಿ ಡೆಸರ್ಟೇ ಸಿಗುತ್ತಂತ. ಆದರೆ ಅದು ರಿಯಾಲಿಟಿ ಅಲ್ಲ, ನಿಮಗೆ ಡೆಸರ್ಟ್ ನೋಡೋದೇ ಇಲ್ಲಿ ಕಷ್ಟ. ಆದರೆ ಈಗ ಅದನ್ನು ಹುಡ್ಕೊಂಡು ನಾವು ಜೋಧ್ಪುರಿಂದ 1.5 ಗಂಟೆ ದೂರದಲ್ಲಿ ಒಂದು ಸಣ್ಣ ಹಳ್ಳಿ ಇದೆ, ಅದರ ಹೆಸರು ಓಷನ್ ಅಂತ. ಈ ಹಳ್ಳಿಯನ್ನ ಮಿನಿ ದುಬೈ ಅಂತಾನು ಕರೀತಾರೆ. ಅಲ್ಲಿ 1 ನೈಟ್ ಸ್ಪೆಂಡ್ ಮಾಡ್ಲಿಕ್ಕಿದ್ದೇವೆ ಆ್ಯಂಡ್ ಡೆಸರ್ಟ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಡೋ ಪ್ಲಾನ್ ಅಲ್ಲಿದ್ದೇವೆ. ನೋಡುವ ಏನಾಗುತ್ತೆ. A few moments later. ಇದೆ ಮರುಭೂಮಿ. ಎಲ್ಲಿದೆ ಮರುಭೂಮಿ? ಇಲ್ಲಿ ಕೆಳಗಡೆ ಏನೋ ಒಂದಿದೆ, ಬಟ್ ಹೋಟೆಲ್ ಚೆನ್ನಾಗಿ ಕಾಣ್ತದೆ. ಬಾಕಿ ಸುತ್ತಮುತ್ತ ಎಲ್ಲ ಮರ ಗಿಡಗಳೇ ಕಾಣ್ತಿದೆ. ಅವಾಗಿಂದ ನಾವು ಫುಲ್ ಪ್ರಯತ್ನ ಮಾಡ್ತಿದ್ದೇವೆ ಮರಳಿ ಆದ್ರೂ ಉಂಟಾ ಅಂತ ನೋಡ್ಲಿಕ್ಕೆ. ಲೆಟ್ಸ್ ಗೋ ಬಾಯ್ಸ್, ಲೆಟ್ಸ್ ಗೋ. The sun is up, so when it down, get your money up. I put money down on all of us. Welcome to desert guys. On what I love. ಹೆಂಗೆ ಹೋಗದ ನಾವು ಕೂಡ? How excited you are? I'm very excited. On what I love. Ooh, baby, it's dangerous. Your problems are just not the same to us. We're dealing with things you ain't seen before. We're feeling the weight of our ancestors. We're healing. Don't have but the time and it obvious. No help for the weak, but the liquor strong. Plenty here, boy, for all of us. Now bring out the drums in this bitch. And my homies got rich doing shit that they said wouldn't work. Bring out the guns in this bitch. Hit a load up a clip. I'm gonna shoot up the place. ಮಸ್ತ್ ಲಗ. How was it, Sagar? So run it up. The sun is up. ಫೈನಲಿ ರಾಜಸ್ಥಾನದ ಬಂದು 5 ದಿನ ಆದ. ಇವತ್ತು ಫಸ್ಟ್ ಕ್ಯಾಮಲ್ ನೋಡ್ತಿದ್ದೆ. ಕ್ಯಾಮಲ್ ನಿಲ್ಲುವಾಗ ಕುತ್ಕೊಂಡು ನಿಲ್ಲುವಾಗ ಸ್ವಲ್ಪ ಭಯ ಆಗುತ್ತೆ. ಕ್ಯಾಮಲ್ ಸ್ವಲ್ಪ ಬಿಸಿ ಬಿಸಿ ಇದೆ. ಇಬ್ರು ಪ್ರೇಮಿಗಳು ಒಟ್ಟಿಗೆ ಥ್ಯಾಂಕ್ಸ್ ಅವಾ. ಥ್ಯಾಂಕ್ ಯು. ಹಲೋ. ಏನಕ್ಕೆ ಕಾಯ್ತಾ ಇದ್ದೀರಾ? ಕಲ್ಚರಲ್ ನೈಟ್. ಈಗ ನಮ್ಮ ಮುಂದೆ ಬರ್ಲಿಕ್ಕಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಮಿತ್ರ ಮತ್ತು ಯಕ್ಷಗಾನ ಕಲಾವಿದನಾದ ಸಾಗರ್ ಪ್ರಭು. ಚಪ್ಪಾಳೆಯೊಂದಿಗೆ ಅವರನ್ನ ಎಲ್ಲ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಲವು ವರ್ಷಗಳಿಂದ ನಮ್ಮ ಜೊತೆ ಇದ್ರು. ಸುಮಾರು 15 ವರ್ಷದಿಂದ ತಮ್ಮ ಯಕ್ಷಗಾನ ಕಲೆಯನ್ನ ಅಭಿವೃದ್ಧಿ ಪಡಿಸ್ತಾ ಹಲವಾರು ಜಾಗದಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸ್ತಾ ಬಂದಿದ್ದಾರೆ. ಇವತ್ತು ತಮ್ಮ ಸ್ನೇಹಿತರಿಗೋಸ್ಕರ ಒಂದು ವಿಶೇಷ ಪ್ರದರ್ಶನವನ್ನ ನೀಡಲಿಕ್ಕಿದ್ದಾರೆ. ತಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸಾಗರ್ ಅವರನ್ನ ವೇದಿಕೆಗೆ ಆಹ್ವಾನ ಮಾಡಿಕೊಳ್ಬೇಕಾಗಿ ಕೇಳಿಸ್ಕೊಳ್ತಾ ಇದ್ದಾರೆ. ಇದು ನಮ್ಮ ಕಲಾವಿದರಾದಂತಹ ಸಾಗರ್ ಪ್ರಭು ಅವರ ಪ್ರದರ್ಶನ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಹೊರತುಂಬಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸಾಗರ್ ಪ್ರಭು ಅವರೇ, ತಮ್ಮ ಅದ್ಭುತವಾದ ಪ್ರದರ್ಶನದಿಂದ ನಾವು ಮನತುಂಬಿದ್ದೇವೆ. ನಮ್ಮೆಲ್ಲರ ಕಡೆ ಒಂದು ಚಿಕ್ಕ ಕಾಣಿಕೆಯನ್ನು ತಾವು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕಲಾಭಿಮಾನಿಗಳ ಪ್ರೀತಿ.
ವೆಲ್ಕಮ್ ಟು ಡೇ 9 ಆ್ಯಂಡ್ ನಮ್ಮ ಟ್ರಿಪ್ನ ಕೊನೆಯ ದಿನ. ಇವತ್ತು ಚಂಡೀಗಢಿಗೆ ಬೆಳಿಗ್ಗೆ ರೀಚ್ ಆಗಿದ್ವಿ. ಆ್ಯಂಡ್ ಚಂಡೀಗಢ ಸಿಟಿ ನೀವು ನೋಡಿದಾಗ ಮೇನ್ ನೀವು ಅಬ್ಸರ್ವ್ ಏನು ಮಾಡ್ತೀರಾ ಅಂದರೆ ದಿಸ್ ಇಸ್ ಅ ವೆರಿ ವೆಲ್ ಪ್ಲ್ಯಾನ್ಡ್ ಸಿಟಿ. ಪ್ರತಿಯೊಂದು ಏರಿಯಾ ಕೂಡ ಸೆಕ್ಟರ್ ಆಗಿ ಡಿವೈಡ್ ಆಗಿದೆ. ಎಲ್ಲ ರೋಡ್ ತುಂಬ ಸ್ಟ್ರೇಟ್ ಇದೆ, ಸೈಕ್ಲಿಂಗ್ ಲೇನ್ ಸಪ್ರೇಟ್ ಇದೆ, ರೋಡ್ಸ್ ಕ್ಲೀನ್ ಇದೆ, ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಉಡುಪಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ, ಅದರಿಂದ ನಾವೀಗ ಇಸ್ಕಾನ್ ಟೆಂಪಲ್ಗೆ ಹೋಗೋ ಡಿಸೈಡ್ ಮಾಡಿದ್ವಿ. ಜೈ ಶ್ರೀ ಕೃಷ್ಣ. ಇಲ್ಲಿಂದ ಈಗ ಚಂಡೀಗಢನ ಮುಂದಿನ ರೈಡ್ಗೆ ನಾವು ತಗೊಂಡಿದ್ದೇವೆ ಬೈಕ್. ಹಲೋ, ಸುತ್ತ ನಾವು ಬಂದ್ವಿ ರಾಕ್ ಗಾರ್ಡನ್ ಫ್ಯಾಂಟಸಿ. ಏನೋ ಯುನೀಕ್ ಆಗಿ ಕಾಣ್ತಿದೆ ನೋಡು, ಹೋಗಿ. ಓಹೋ, ಎಂತ ವಾಟರ್ ಫಾಲ್, ಎಂತ ವಾಟರ್ ಫಾಲ್ ನೋಡಿ, ಎಷ್ಟು ನೀರು ಬರ್ತಾ ಉಂಟು. ಟೆಕ್ನಿಕಲಿ ಅದು ವಾಟರ್ ಫಾಲ್. ಅಂಡ್ ಇಲ್ಲಿಗೆ ನಮ್ಮ ಟ್ರಿಪ್ ಮುಗಿಯುತ್ತೆ. ಇವಾಗ ರಾತ್ರಿ 10-11 ಮುಕ್ಕಾಲು ಆಗ್ತಿದೆ. ನಾವು ಚಂಡೀಗಢದಿಂದ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೇವೆ. ಚೆನ್ನಾಗಿತ್ತು. ತುಂಬಾ ಟೈರ್ಡ್ ಆಗಿದ್ದೇನೆ. ತುಂಬಾ ನಡೆಸಿದ್ದಾರೆ ಹುಡುಗರು ನಿಮ್ಮ ಚೆನ್ನಾಗಿ ನೋಡ್ಕೊಂಡ್ರ? ಹುಡುಗರೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ಪ್ರಿನ್ಸಸ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ನನಗೆ. ತುಂಬ ಅನ್ಪ್ಲ್ಯಾನ್ಡ್ ಇತ್ತು. ಎಲ್ಲಿ ಹೋಗೋದು ಎಂತ ಹೋಗೋದು ಅಲ್ಲೆಲ್ಲ ಡಿಸೈಡ್ ಮಾಡಿ ಫುಲ್ ಅನ್ಪ್ಲ್ಯಾನ್ಡ್ ಟ್ರಿಪ್ಸ್ ಆರ್ ಆಲ್ವೇಸ್ ಗುಡ್.